ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಇವಾಗ 11 ಆಗಿದೆ. ಇವಾಗ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲ ಬ್ಲಾಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಎಡಿಟಿಂಗ್ ಎಲ್ಲ. ಇದೊಂದು ಮಾತ್ರ ಮಾಡಿರಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ ನಾನು. ಸೊ ಈಗ ಶೂಟ್ ಮಾಡ್ಕೋತಾ ಇದ್ದೀನಿ. 11 ಎಲ್ಲರೂ ಮಲ್ಕೊಂಡಿದ್ದಾರೆ. ನಾನೊಬ್ಬಳು ಮಾತ್ರ ಹಾಲಿಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ವೀಡಿಯೋಸ್ ನೋಡ್ಕೊಬನ್ನಿ, ಮತ್ತೆ ಸಿಗ್ತೀನಿ ನಾನು. ಸಂಜೆ ಹಂಗೆ ನಾನು ಕೂಡ ಪೂಜೆ ಮಾಡಿಕೊಂಡೆ. ನಾನು 3 ಮಂತ್ಸ್ ಮೇಲಾಗಿತ್ತು. ನಾನು ಸೀಮಂತ ಟೈಮಲ್ಲಿ ಅಷ್ಟಾದರೂ ನಮ್ಮ ಅತ್ತೆ ಮನೇಲಿ ಪೂಜೆ ಮಾಡಿದ್ದೆ. ನಮ್ಮ ಅಮ್ಮ ಮನೇಲಿ ಬಂದು ಪೂಜೆ ಮಾಡಿರಲಿಲ್ಲ ನಾನು. ಅಂದರೆ ಸೀಮಂತ ಆಗಿ 1 ವಾರಕ್ಕೇ ಡೆಲಿವರಿ ಆಗೋಯಿತು. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗೈತಲ್ಲ, ಯಾವ ಪೂಜೆನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಜಸ್ಟ್ ಚೆಕಪ್ಗೆ ಅಂತ ಹೋಗಿದ್ದು, ಅಲ್ಲೇ ಡೆಲಿವರಿ ಮಾಡಬೇಕು ಅಂತ ಅಂದರು. ಸೊ ಅಡ್ಮಿಟ್ ಆಗಿಬಿಟ್ಟಿದ್ವಿ. ಯಾವ ಪೂಜೆನೂ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಈಗ ಮೊನ್ನೆ ಮಾಡಿತ್ತು ನನ್ನದು ಆ್ಯನಿವರ್ಸರಿ ದಿನ. ಅವಾಗ ಮಾಡಿದ್ದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಅಂದರೆ ಇವತ್ತೇನು ವಾರ ಏನೂ ಇಲ್ಲ, ಜಸ್ಟ್ ಸಂಜೆ ಪೂಜೆ ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ಮೇಲೆ ಡೈಲಿ ಎಲ್ಲ ಪೂಜೆ ಮಾಡೋಣ ಅಂತ. ನಾನು ಯೂಶ್ವಲಿ ಯಾವಾಗಲೂ ಮಾಡ್ತಾಯಿರಲಿಲ್ಲ, ಯಾವಾಗಲೂ ಒಂದು ಸಲ ಮಾಡ್ತಾಯಿದ್ದೆ. ಮದುವೆ ಆದಮೇಲಿಂದ ಸ್ವಲ್ಪ ಕಲ್ತ್ಕೊಂಡಿರೋದು ಪೂಜೆ ಅಂತೆಲ್ಲ. ಆಮೇಲೆ ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಅದ್ರ ಬಗ್ಗೆ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಅನ್ಸುತ್ತೆ. ಒಂದು 2 ವ್ಲಾಗ್ ಈಗ ಮಾಡಿರೋದೇ 2 ವ್ಲಾಗು. ಆ ಬ್ಲಾಗಲ್ಲೆಲ್ಲ ಹೇಳ್ತಾ ಇರ್ತೀನಿ ಅನಿಸುತ್ತೆ. ನೆನಪಿಲ್ಲ ಆಗ್ಬಿಟ್ಟಿದೆ ನನಗೆ. ಅಂದರೆ ಏನಕ್ಕೆ ವೆಯ್ಟ್ ಗೇನ್ ಆಗಿದ್ದೀನಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರೋದು. ನಾನು 7th ಮಂತ್ ಗಂಟ, ಅಂದರೆ 7th ಮಂತ್ ಸ್ಟಾರ್ಟಿಂಗಲ್ಲೂ ಕೂಡ ನಾನು ಅಷ್ಟು ಏನು ವೆಯ್ಟ್ ಗೇನ್ ಆಗಿರಲಿಲ್ಲ. ಐ ವಾಸ್ ಜಸ್ಟ್ 55 kg ಅಷ್ಟೇ. 7 ಮಂತ್ಸ್ ನಡೀತಾ ಮಾತ್ರ ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸಡನ್ನಾಗಿ ವೆಯ್ಟ್ ಗೇನ್ ಆಗೋಯಿತು. ನಮ್ಮ ಡಾಕ್ಟರ್ಗೂ ಕೂಡ ತುಂಬ ಶಾಕ್ ಆಯಿತು. ಏನಕ್ಕೆ ಅಂದರೆ ಇದೇನು ಈ ಥರ ವೆಯ್ಟ್ ಗೇನ್ ಆಗ್ತಾಯಿದ್ದೀರಾ ಅಂತ ಬೈದು, ಸ್ವಲ್ಪ ಡಯಟ್ ಮಾಡಿ ನೀವು, ಆಮೇಲೆ ಸ್ಪೈಸಿ ಫುಡ್ಡೆಲ್ಲ ತಿನ್ನಬೇಡಿ, ಬಿ ಪಿ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ಅಂತ. ಒಂದು ನಿಮಿಷ ಮತ್ತೆ ವಾಯ್ಸ್ ಓವರ್ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗಳು ಎದ್ಬಿಟ್ಲು ಅನಿಸುತ್ತೆ, ನೋಡ್ತೀನಿ. ಬಿ ಪಿ ಕೂಡ ಹಂಗೆ ಸ್ವಲ್ಪ ಜಾಸ್ತಿ ಆಗಿತ್ತು. ಅದು ಏನಕ್ಕಾಗಿತ್ತು ಅಂತ ಗೊತ್ತಿಲ್ಲ. ಅದಾದಮೇಲೆ ಸ್ವಲ್ಪ ಹಂಗೆ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಅಂದರೆ ಜಾಸ್ತಿ ಆಗಿಬಿಟ್ಟಿದ್ದೀನಿ. ಡೆಲಿವರಿ ಆಗೋಷ್ಟೊತ್ತಿಗೆ 75 kg. ಇನ್ನೂ ಅಂದರೆ 1-2-3 ವೀಕ್ಸ್ ಇತ್ತು ಅನ್ಸುತ್ತೆ ಡೆಲಿವರಿಗೆ. ಅಷ್ಟೇನಾದ್ರು ಬಿಟ್ಬಿಟ್ಟಿದ್ರೆ ಮುಗಿತು ನನ್ನ ಕತೆ. ಇನ್ನೂ ನಾನು 80 kg ರೀಚ್ ಆಗ್ಬಿಡ್ತಿದ್ನೇನೋ, ನಂಗೆ ಗೊತ್ತಿಲ್ಲ. ಸೊ ನನಗೆ ಇವಾಗ ತುಂಬ ಮಗಳು ಬಟ್ಟೆ ಎಲ್ಲನೂ ಮಡ್ಚಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಒಂದೊಂದು ಫಿಟ್ಟೇ ಆಗಲ್ಲ, ಒಂದೊಂದು ತುಂಬ ಲೂಸ್ ಇದೆ. ಅಂದರೆ ಒಂದು 6 to 9 ಮಂತ್ಸ್ಗೆ ಆಗೋ ಥರ ಬಟ್ಟೆಗಳಿದೆ. ಸೊ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೆ ನನ್ನ ಹತ್ರ. ಯಾಕಂದರೆ ಅಲ್ಲಿ ಕಬೋರ್ಡಲ್ಲಿ ಚಿಕ್ಕ ಡ್ರಾಯರ್ ಇರುತ್ತಲ್ಲ, ಅಲ್ಲಿ ನಾನು ಅವ್ಳ ಬಟ್ಟೆಗಳನ್ನ ಇಡ್ತಾ ಇದ್ದೆ ನಾನು. ಸೊ ಅಲ್ಲಿ ಯಾಕೋ ತುಂಬ ಇಕ್ಕಟ್ಟು ಅನಿಸ್ತಾ ಇತ್ತು ಅದರಲ್ಲಿ. ಅದಕ್ಕೋಸ್ಕರ ಎಲ್ಲ ಸಪ್ರೇಟ್ ಮಾಡೋಣ ಅಂತ. ಇದು ಕೂಡ ಆಗಲ್ಲ ಅವಳಿಗೆ. ಇದು ಸ್ಟಾರ್ಟಿಂಗಲ್ಲಿ ತುಂಬ ದೊಡ್ಡದಾಗಿತ್ತು ಅವಳಿಗೆ, ಇವಾಗೆಲ್ಲ ಆಗಲ್ಲ. ಸೊ ತುಂಬ ಇಷ್ಟು ಚಿಕ್ಕ ಬಟ್ಟೆ ಇದು, ಇವಾಗ ಇದೆಲ್ಲ ಆಗಲ್ಲ, ತುಂಬ ಟೈಟ್ ಇದೆಲ್ಲ. ಆ್ಯಂಡ್ ಇದು ಕೂಡ ಇನ್ನೊಂದು 15 days ಹಾಕ್ಬೋದು ಅಷ್ಟೇ. ಈ ಥರ ಬಟ್ಟೆಗಳಿದೆ ಮಾತ್ರ ಒಂದು 2-3 ಅಷ್ಟೇ. ಒಂದು 15 days ಹಾಕೋಬೋದು, ಆಮೇಲೆ ಮತ್ತೆ ಹಾಕೋಕ್ಕಾಗಲ್ಲ ಅವ್ರಿಗೆ. ಅದಕ್ಕೋಸ್ಕರ ಎಲ್ಲ ಸಪ್ರೇಟ್ ಮಾಡೋಣ ಅಂತ. ನಾನು ಪೂಜೆ ಮಾಡಿರಲಿಲ್ಲ. ನಮ್ಮ ಆ್ಯನಿವರ್ಸರಿ ದಿನ ಮಾತ್ರ ಪೂಜೆ ಮಾಡಿದ್ದೆ. ಅಂದರೆ ಫಸ್ಟ್ ಡೆಲಿವರಿ ಆದಮೇಲೆ ಅವತ್ತೇ ಪೂಜೆ ಮಾಡಿದ್ದು ನಾನು. ಸೊ 3 ಮಂತ್ಸ್ ಗಂಟ ಮಾಡಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ರು, ಅದಕ್ಕೆ ಮಾಡಿರಲಿಲ್ಲ ನಾನು. ಪುಟಾಣಿ ಸಾಕ್ಸ್ಗಳು ಕೂಡ ಅವಳಿಗೆ ಸ್ವಲ್ಪ ಒಂದು 2 ಮಂತ್ಸ್ ಆಗ್ಬೋದೇನೋ ಅಷ್ಟೇ. ಮತ್ತೆ ಎಲ್ಲ ಟೈಟ್ ಆಗುತ್ತೆ. ಈ ಕ್ಯಾಪ್ಸ್ ಅಂತೂ ಆಗೋದಿಲ್ಲ, ಎಲ್ಲ ಸಪ್ರೇಟ್ ಮಾಡಿರ್ಬೇಕು. ಆ್ಯಂಡ್ ಈ ಥರದ್ದೆಲ್ಲ ನಾನು ಅವಳಿಗೆ ಹಾಕೋಕ್ಕೆ ಇಷ್ಟಪಡಲ್ಲ ನಾನು. ಯಾಕಂದರೆ ಅದೆಲ್ಲ ಎಲಾಸ್ಟಿಕ್ ಇರುತ್ತಲ್ಲ, ಸೊಂಟ ಎಲ್ಲ ಕೊಟ್ಬಿಡುತ್ತೆ ಅಂತ ಭಯ ನನಗೆ. ನನ್ನ ವಾಯ್ಸ್ ಎಷ್ಟು ಮಟ್ಟಿಗೆ ಕೇಳಿಸ್ತಾ ಇದೆ ಗೊತ್ತಿಲ್ಲ ನನಗೆ. ಕೇಳಿಸೋಷ್ಟು ಕೇಳಿಸಿ ಅಂತ. ಇದನ್ನು ಕೂಡ ಎಷ್ಟು ಮಂತ್ಸ್ ಹಾಕ್ಬೋದಿರುತ್ತಾ ಬರ್ತಿಲ್ಲ. 2 to 4 years ಆಗ್ಬೋದು. ಇದು ನಮ್ಮ ದೊಡ್ಡಮ್ಮ ತಂದು ಕೊಟ್ಟಿದ್ರು, ಬಂದಿದ್ರು ನೋಡೋಕ್ಕೆ ಅವಾಗ. ಆ್ಯಂಡ್ ಇದು ಕೂಡ ಅದು ಬೇರ್ ಇವೆಲ್ಲ ಎತ್ತಿಡ್ತಿದ ಮೇಲೆ, ಆಮೇಲೆ ಸ್ವಲ್ಪ ದೊಡ್ಡೊಳಾದ್ಮೇಲೆ ಹಾಕೋಣ ಅಂತ. ಇವಾಗಲೇ ಹಾಕಿದ್ರೆ ಅವಳಿಗೆ ಚೆನ್ನಾಗಿ ಕಾಣಿಸಲ್ಲ. ಈ ಥರದ್ದೆಲ್ಲ ಆಗುತ್ತೆ. ನಂಗೆ ಈ ಥರದ್ದು ತುಂಬ ಇಷ್ಟ ಗೊತ್ತಾ ಈ ಥರದ್ದು. ಏನಕ್ಕೆ ಅಂದರೆ ಒಂಥರ ಸಾಫ್ಟ್ ಮೆಟೀರಿಯಲ್ ಇದೆ ಇದು.
ಇಲ್ಲ, ಮಿನಿ ಬೇರಿ ಅಂತೇಳಿ ಅದೇ ಸ್ವಲ್ಪ ಎಷ್ಟು ಕ್ಯೂಟ್ ಆಗಿದೆ ಅಂತ. ಇದೇ ತರ ತುಂಬಾ ಇಷ್ಟ ನನಗೆ ರಾಬರ್ಸ್ ಇದನ್ನೆಲ್ಲ ಎತ್ತಿರ್ತೀನಿ ಮುಂದೆ ಯಾವ್ದಾದ್ರು ಹಾಕಕ್ಕಾಗುತ್ತೆ. ಅವಳಿಗೆ ಸೈಜ್ ಆಗ್ಬೋದೇನೋ ಗೊತ್ತಿಲ್ಲ. 0 to 3 months ಅಂತ ಇದೆ. ಇಟ್ಟಿರ್ತೀನಿ ಎಲ್ಲೂ ಹೋಗಲ್ಲ. ಇದನ್ನ ಒಂದಿನಾನು ಹಾಕ್ಲಿಲ್ಲ ಅವಳಿಗೆ. ಈ ತರ ಕಟ್ಟೋ ಬಟ್ಟೆಗಳನ್ನ ಪ್ಲೇನ್ ಒಂದಿನ ಅವಳಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಯ್ತೇನೋ, ಅದಕ್ಕೆ ಅವಳನ್ನ ಸ್ಕೂಲೇ ಇಲ್ಲ. ಅಂಡ್ ಇದ್ ನನ್ನ ಫ್ರೆಂಡ್ ತಂದ್ಕೊಟ್ಟಿದ್ಲು, ತುಂಬಾ ಟೈಟ್ ಇದು ಇವಾಗ ಹಾಕಕ್ಕೆ ಆಗಲ್ಲ. ಅಂದ್ರೆ ಅವಳಿಗೆ ಗೊತ್ತಾಗಿಲ್ಲ ಪಾಪ ತಗೋಬರೋದು ಯಾವ್ದು ಅಂತ. ಇದು 0 to 3 months ಗಂಟ ಹಾಕ್ಬೋದು ಅಷ್ಟೇ, ಆ ತರ ಬಟ್ಟೆ ತಗೋಬೋದು. ಅಂಡ್ ಇದು ಅದಕ್ಕೆ ಹೋಗಿ ಇದೆಷ್ಟು ಕ್ಯೂಟ್ ಆಗಿದೆ, ಇದು ಆಗೋದೇ ಇಲ್ಲ ಅವಳಿಗೆ. ಎತ್ತಿಟ್ಟಿರ್ತೀನಿ ನನಗೆ ಮೆಮೊರಿ ಸಿಗಿರ್ಲಿ, ಅವಳು ಮುಂದೆ ತೋರಿಸ್ಬೋದು. ನೋಡೋಕ್ ತಂದ್ಕೊಟ್ಟಿದ್ರು ಒಂದು. ಈ ಪ್ಯಾಂಟ್ಸ್ ಎಲ್ಲ ಆಗುತ್ತೆ, ಬಟ್ ನಾನ್ ಹಾಕಲ್ಲ. ಅದೇ ಕಾಲ್ ಸ್ವಲ್ಪ ತುಂಬ ಆಗ್ಬಿಡುತ್ತೆ. ಆದ್ರೆ ಇದನ್ನ ಹಾಕಕ್ ನಂಗೆ ಇಷ್ಟ, ಬಿಕಾಸ್ ಎಲಾಸ್ಟಿಕ್ ಇದೆ ಅಲ್ವಾ. ಸೊ ಇವತ್ತು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಅಂಡ್ ನಮ್ಮ ಅಜ್ಜಿ ಇದ್ರು, ಅವರು ಕೂಡ ಊರಿಗೆ ಹೊರಟೋಗ್ಬಿಟ್ರು. ಇವಾಗ ನಾನು, ನನ್ನ ತಂಗಿ, ನಮ್ಮಮ್ಮ, ನನ್ನ ಹಸ್ಬೆಂಡ್, ನನ್ನ ಮಗಳು ಅಷ್ಟೇ. ಅವರೊಬ್ರಿದ್ರು, ಸೊ ಅವರು ಹೊರಟೋಗ್ಬಿಟ್ರು. ಇವಾಗ ಅವಳನ್ನ ನಾವೇ ನೋಡ್ಕೋಬೇಕು. ಸ್ವಲ್ಪ ಈಗ ಮನೆ ಸ್ವಲ್ಪ ಖಾಲಿ ಖಾಲಿ ಅನ್ಸುತ್ತೆ. ಅಂದ್ರೆ ಒಬ್ರು ಈಗ ಎಲ್ಲರೂ ಊರಿಗೆಲ್ಲರೂ ಹೋದ್ರೆ ಮನೆ ಎಷ್ಟು ಖಾಲಿ ಖಾಲಿ ಅನ್ಸುತ್ತೋ ಅದೇ ತರ ಅನ್ಸ್ತದೆ. ಅಂಡ್ ಇದು ಕೂಡ ತುಂಬಾ ಕ್ಯೂಟ್ ಆಗಿದೆ. ವಿಶಾಲ್ ಮಾರ್ಟ್ ಅಲ್ಲಿ ತಂದಿದ್ದು ನಾನು. ಅದು ತುಂಬಾ ಸಾಫ್ಟ್ ಆಗಿದೆ ಮೆಟೀರಿಯಲ್. ನಂಗೆ ಸಖತ್ ಇಷ್ಟ ಆಯ್ತು ನನಗೆ. ಇದರದ್ದು ಇನ್ನೊಂದೆರಡಿದೆ, ಅಂದ್ರೆ ಕಲರ್ ಡಿಫ್ರೆಂಟು, ಸೇಮ್ ಪ್ಯಾಟರ್ನ್. ಇದು ಕೂಡ ನಮ್ಮ ಫ್ರೆಂಡ್ ತಂದು. ಇದು ಸ್ವಲ್ಪ ಆಗುತ್ತೆ, ಇನ್ನೊಂದು ತಿಂಗಳು ಹಾಕ್ಬೋದು ಅಷ್ಟೇ ಅವಳಿಗೆ. ತಿಂಗಳು ಒಂದು 20 days ಅಷ್ಟೇ, ಆಮೇಲೆ ಆಗೋದೇ ಇಲ್ಲ ಅವಳಿಗೆ. ಅವಳಿಗೆ ಆಗೋ ಥರ ನೆಕ್ಸ್ಟ್ ಪರ್ಚೇಸ್ ಮಾಡಬೇಕು. ಆ್ಯಂಡ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ಅವಳಿಗೆ. ಈ ಥರ ವಾಪಸ್ಗಳೇ ಜಾಸ್ತಿ ಅವಳ ಹತ್ರ ಇರೋದು. ಅಂದರೆ ಅವಳಿಗೆ ಒಂದು 6-7 years ಗಂಟ ಮಾತಾಡೋಂಗಿಲ್ಲ ನನ್ನ ಬಗ್ಗೆ ಅವಳ ಹತ್ರ. ಇದು ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನಮ್ಮ ಅಮ್ಮನ ಫ್ರೆಂಡು ಅವ್ರು ತಂದುಕೊಟ್ರು. ಇದು ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಈ ಥರ ಬಟ್ಟೆ ಹಾಕಕ್ಕೆ ಇಷ್ಟ ಅವಳಿಗೆ. ಇದು ಎಲ್ಲೋ ಇಟ್ಕೋ ಕಂಪ್ನಿದು 6 to 12 months ಹಾಕ್ಬೋದು. ಅವ್ರು 5th month ಇದ್ದಾಗಲೇ ಹಾಕೋಣ ಅಂತ ಇದ್ವಿ. ತುಂಬ ಸಾಫ್ಟ್ ಆಗಿದೆ ಮಾತ್ರ. ಆಮೇಲೆ ಇದು ಕೂಡ ಐ ಥಿಂಕ್ ಇದು ಯಾರು ತಂದ್ಕೊಟ್ಟಿದ್ದಪ್ಪ, ಅವ್ರ ಅತ್ತೆ ತಂದ್ಕೊಟ್ಟಿದ್ದು ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಇದು ಚೆನ್ನಾಗಿದೆ, ಸಖತ್ ಇಷ್ಟ ಆಯ್ತರ, ಸಾಫ್ಟ್ ಆಯ್ತು. ಅಂಡ್ ಅಗೇನ್ ರಾಂಪರ್ಸ್, ಈ ಕಲರ್ ಸಕ್ಕತ್ತಾಗಿದೆ. ಗ್ರೇ ಗ್ರೇ ಬ್ಲ್ಯಾಕ್ ಮಿಕ್ಸ್. ಈ ತರ ಬಟ್ಟೆ ಎಲ್ಲ ಹಾಕಿದೆ ಸ್ವಲ್ಪ ದಿನ ಹಾಕ್ತೀನಿ, ಆಮೇಲೆ ಹಾಕಕ್ಕೆ ಆಗಲ್ಲ ಅವಳಿಗೆ. ಎಲ್ಲ ದೊಡ್ಡ ದೊಡ್ಡ ಬಟ್ಟೆಗಳು ಹಾಕ್ತೀನಿ, ಬೇಜಾರಾಗತ್ತೆ ದೊಡ್ಡ ದೊಡ್ಡ ಬಟ್ಟೆ ಹಾಕಕ್ಕೆ. ಪುಟಾಣಿ ಇದ್ಲು, ಸ್ವಲ್ಪ ಬೇಗ ದೊಡ್ಡೋಳಾಗ್ತಾಳೆ ಅಂತ ಬೇಜಾರು. ಇರ್ಲಿ ಪರವಾಗಿಲ್ಲ, ಗ್ರೋತ್ ಆಗ್ಬೇಕಲ್ವಾ, ಅದಕ್ಕೆ ನಾವು ಸ್ವಲ್ಪ ಸುಮ್ಮನೆ ಇರ್ಬೇಕು. ಅದೇ ಈ ನ್ಯೂ ಬಾರ್ನ್ ಫೇಸ್ ಮತ್ತೆ ಸಿಗಲ್ಲ, ಅಷ್ಟೇ ಬೇಜಾರು. ಅದಕ್ಕೆ ತುಂಬಾ ಫೋಟೋಸ್ ತೆಗೆದಿಟ್ಕೊಂಡಿದ್ದೀನಿ. ಆ ಫೇಸ್ ಮಿಸ್ ಆದಾಗೆಲ್ಲ ನೋಡ್ಕೊಂಡಿರೋ. ಅಂಡ್ ಇದು ಕೂಡ ನಮ್ಮ ಮನೆಯವರ ತಂದ್ಕೊಟ್ರು. ಅಂದ್ರೆ ಅವ್ರ ಹಸ್ಬೆಂಡ್ ಮತ್ತೆ ಅವ್ರ ಅಮ್ಮ ಬಂದಿದ್ರು, ಅವ್ರು ತಂದ್ಕೊಟ್ರು. ಎಷ್ಟು ಚೆನ್ನಾಗಿದೆ, ಸಾಫ್ಟ್ ಸಾಫ್ಟ್ ಇದೆ. ಇದು ಹಾಕ್ಬೋದು ಇನ್ನೊಂದು ಮಂತ್ ಇಲ್ಲ 1.5 month ಹಾಕ್ಬೋದು. ಇದು ಚೆನ್ನಾಗಿದೆ. ಆಮೇಲೆ ಇದು ಕೂಡ ಮನೆಯವ್ರು ಇನ್ನೊಬ್ರು ತಂಗಿದ್ದಾರೆ, ಅವ್ರು ತಂದ್ಕೊಟ್ಟಿದ್ರು. ಅವ್ರೇ ಅನ್ಸುತ್ತೆ ತಂದ್ಕೊಟ್ಟಿದ್ರು. ಫಸ್ಟ್ ಟೈಮ್ ನೋಡಕ್ ಬಂದಿದ್ರು ನ್ಯೂ ಬಾರ್ನ್ ಇದ್ದಾಗ. ಇದು ಕೂಡ ತುಂಬಾ ಚೆನ್ನಾಗಿದೆ. ಅದು ಸ್ವಲ್ಪ ಅಂದ್ರೆ ಒಂದು 15 days ಹಾಕ್ಬೋದು ಅಷ್ಟೇನೆ, ಆಮೇಲೆ ಮತ್ತೆ ಹಾಕಕ್ಕಾಗಲ್ಲ, ಇದೆಲ್ಲ ಎತ್ತಿರ್ಬೇಕು ಆಮೇಲೆ ಮತ್ತೆ.
ಅದಕ್ಕೆ ಇವನ್ನೆಲ್ಲ ಫಸ್ಟ್ ನೀಟಾಗಿ ಹಾಕ್ಬಿಟ್ಟು ಇನ್ನೊಂದು ಜಾಸ್ತಿ ಅದಕ್ಕೆ ಎಲ್ಲಾನು ಸಪ್ರೇಟ್ ಮಾಡ್ತಾ ಇದ್ದೀನಿ ನಾನು. ಈ ಥರ ಎಲ್ಲ ಸಿಗಾಕೊಂಡ್ಬಿಟ್ಟ ನನಗೂ ಹುಡ್ಕಕ್ ಸಿಗಲ್ಲ, ಆಮೇಲೆ ಒಂದು ಸ್ನಾನ ಎಲ್ಲ ಮಾಡಿಸ್ತಾರ. ಈ ಬ್ಲಾಗ್ನ ನಾಳೆನೇ ಅಪ್ಲೋಡ್ ಮಾಡೋಣ ಅಂತಿದ್ದೀನಿ. ನಂಗೆ ಗೊತ್ತು ಇದನ್ನೆಲ್ಲ ಜಾಸ್ತಿ ಜನ ನೋಡಲ್ಲ ಅಂತ, ಸುಮ್ಮನೆ ಮಾಡೋಣ ಅಂತ. ಅಟ್ಲೀಸ್ಟ್ ವಿಡಿಯೋಗಾದ್ರೂ ಕೆಲಸ ಮಾಡ್ತಾ ಇರ್ತೀನಿ, ಆಕ್ಟಿವ್ ಆಗಿರ್ತೀನ, ಚೆನ್ನಾಗಿರುತ್ತೆ. ಇದು ಇದು ಲಿಟಲ್ ಅಬ್ಬೋರ್ದು 0 ಮಂತ್ಸ್ 0 ಇಂದ 3 ಮಂತ್ಸ್ ಗಂಟ ಹಾಕ್ಬೋದು ಅಂತ. ಚೆನ್ನಾಗಿದೆ. ಈ ಥರ ಎಲ್ಲ ನಾವು ನೋಡ್ತಾ ಇರೋದು ಇವಾಗ ಫಸ್ಟ್ ಟೈಮ್. ಅಂದ್ರೆ ನಮ್ಮ ಫ್ಯಾಮಿಲಿಲಿ ಇವಾಗ ನಮ್ಮದೇ ಫಸ್ಟ್ ಪಾಪು. ಸೊ ಇವೆಲ್ಲ ಹೊಸದು ನಮ್ಗೆ. ಇದು ಕೂಡ ನಮ್ಮ ಬಾವನ ಮಗಳು. ಇದು ತುಂಬಾ ಕ್ಯೂಟ್ ಆಗಿದೆ. ಇದು ಹಾಕ್ಬೇಕು ಅಂತ ಇದೀನಿ, ಅಂದ್ರೆ ಅವಳಿಗೆ ಆಗ್ತಾನೆ ಇಲ್ಲ ಸೈಜ್. ಇನ್ನೊಂದ್ ಸ್ವಲ್ಪ ದಿನ ಹೋದ್ಮೇಲೆ ಆಗ್ತೀನಿ. ಇಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಗೊತ್ತಾ ಇದ್ರಲ್ಲಿ, ಸಕ್ಕತ್ ಕ್ಯೂಟ್ ಆಗಿ ಕಾಣಿಸ್ತಾಳೆ. ಹೆಣ್ಮಕ್ಳು ಇರ್ಬೇಕು, ಅವ್ರು ಚೆನ್ನಾಗಿ ರೆಡಿ ಮಾಡಿ ಚೆನ್ನಾಗಿ ಹಾಕ್ಬೋದು ಬಟ್ಟೆಗಳನ್ನ. ನಾನು ಫ್ಯಾನ್ ಹಾಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಸೌಂಡ್ ಕಡಿಮೆ ಕೇಳಿಸುತ್ತೆ ಏನಾ. ಅಗೇನ್ ರಾಂಪಸ್ ಬಟ್ಟೆನೆಲ್ಲ ದಾರ ಬಿಟ್ಕೊಡ್ತಿದೆ, ಅದು ಬಟ್ಟೆ ಅನ್ಸುತ್ತೆ. ಇದು ಕೂಡ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ ಅವಳಿಗೆ, ಚೆನ್ನಾಗಿದೆ. ಅವಳಿನ್ನ 6 ಮಂತ್ಸ್ ಗಂಟನೂ ಹಾಕೋಬಹುದು ಇದನ್ನ. ನನ್ಗೆ ಜಾಸ್ತಿ ಈ ತರದ್ನೇ ಹಾಕೋದು ಇಷ್ಟ, ಚೆನ್ನಾಗಿ ಕಾಣಿಸ್ತಾ ಇದೆ. ಸಾಕ್ಸ್ ಅಂಡ್ ಇದು ಕೂಡ ನಮ್ಮಮ್ಮ ಫ್ರೆಂಡ್ ತಗೊಂಡ್ಬಂದಿದ್ರು. ಈಗಲೇ ಆಗಲ್ಲ ಅವಳಿಗೆ, ಅಂದ್ರೆ ಬಾಡಿ ಫಿಟ್ ಆಗ್ಬೋದೇನೋ, ಸೈಜು ಅಂದ್ರೆ ಲೆಂತ್ ಸ್ವಲ್ಪ ದೊಡ್ಡದಾಗುತ್ತೆ. ಇದು ತುಂಬಾ ಕ್ಯೂಟ್ ಆಗಿದೆ. ಈಗಲೇ ಆಗೋದು ಬೇಡ. ಅಂಡ್ ಇನ್ನೊಂದು ಅವಾಗ ತೋರ್ಸೋಣ, ನಮ್ಮ ಹಸ್ಬೆಂಡ್ ಅವ್ರು ಇನ್ನೊಬ್ರು ತಂಗಿ ತಗೊಂಡಿರೋ ಅಂತ, ಅದ್ರಲ್ಲೇ ಇದು ಒಂದು ಕೊಟ್ಟಿದ್ರು. ಅದು ಫುಲ್ ಸ್ಲೀವ್, ಇದು ಆಫ್ ಸ್ಲೀವ್. ಇದು ಅಷ್ಟೇ, ಇನ್ನೊಂದು 15 days ಹಾಕ್ಬೋದು. ಸೊ ಇವುಗಳನ್ನೇ ಬೇಗ ಹಾಕೋದು. ಆ್ಯಂಡ್ ಇದು ಏನಂತಾರೆ ಅಂತ ಗೊತ್ತಿಲ್ಲ ನನಗೆ, ಏನಂತಾರೆ ನಿಜ ಗೊತ್ತಿಲ್ಲ. ಇದು ಅಷ್ಟೇ ಫುಲ್ ಮೈ ತುಂಬ ಇರುತ್ತೆ, ಕಾಲು ತುಂಬ ಇರುತ್ತೆ. ನಂಗೆ ತುಂಬ ಇಷ್ಟ ಆಯ್ತು. ಈ ಥರನ ನಾನು ಮೀಶೋದಲ್ಲಿ ಬುಕ್ ಮಾಡಿದೆ. ನಾನು ಅಂದ್ರೆ ಇಲ್ಲಿ ಹಾಸ್ಪಿಟ್ಲಿಗೆಲ್ಲ ಹೋಗ್ಬೇಕಾದ್ರೆ ಬೇಕಾಗುತ್ತೆ ಅಂತ, ಅಲ್ಲೇನಾದ್ರು ಇಂಜೆಕ್ಷನ್ ಕೊಡ್ಸ್ಕೊತಾರೆ, ಇದನ್ನ ತೆಗ್ದ್ಬಿಟ್ಟು ಇಂಜೆಕ್ಷನ್ ಕೊಡ್ಸ್ಬೋದು, ಆಮೇಲೆ ಇದನ್ನ ಹಾಕೋ ಬರ್ಬೋದು ಅಂತ. ಯಾಕಂದ್ರೆ ಈಗ ವೆದರ್ ಚೆನ್ನಾಗಿಲ್ಲ, ಸೊ ನಾವು ಕೇರ್ ಮಾಡ್ಬೇಕಲ್ವಾ. ಕಂಟಿನ್ಯೂಸ್ ಆಗಿ 10 minutes ಮಾತಾಡಿದ್ದೀನಿ ಈಗ. ಅಯ್ಯೋ ಇದೇ 10 minutes ಆಗೋಯ್ತು. ಮೇ ಬಿ ಒಂದು 30 minutes ಆಗ್ಬೋದು ಈ ಬ್ಲಾಗ್. ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ. ಓಕೆ, ಇದೆಲ್ಲ ಮಡ್ಸ್ಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ. ಬಾಯ್. ಇದೊಂದು ನೀಟಾಗಿ ತೋರಿಸ್ತೀನಿ. ಇದು ಕೂಡ ಸಖತ್ ಕ್ಯೂಟ್ ಆಗಿದೆ. ನಿಮ್ಗೆ ಈ ಥರ ತುಂಬಾ ಚಿಕ್ಕ ಚಿಕ್ಕ ಬಟ್ಟೆಗಳು ಇಷ್ಟ ಆಗುತ್ತಾ? ನಾನು ನಿಮ್ಗೆ ಇದನ್ನೆಲ್ಲ ಮಡ್ಚಿಟ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಇದೊಂದು ತೋರಿಸ್ಬೇಕಿತ್ತು. ಇದನ್ನ ಅವ್ರ ಪಪ್ಪ ತಗೊಬಂದಿದ್ರು, ಅಂದ್ರೆ ಅವ್ರು ಹುಟ್ಟಿದ್ದು ನೆಕ್ಸ್ಟ್ ಡೇ ತಗೊಬಂದ್ರು. ಅದೇ ನಮ್ಗೆ ಯಾರಿಗೂ ಹೊಸ ಬಟ್ಟೆ ತರಬೇಕು, ಏನೋ ಒಂದು ಮಾಡ್ಬೇಕು ಅನ್ನೋದು ನಮ್ಗೆ ಯಾರಿಗೂ ಐಡಿಯಾ ಬಂದಿಲ್ಲ. ಅವಳೇ ಫಸ್ಟ್ ಹೋಗ್ಬಿಟ್ಟು ಈ ಥರದ್ದೆಲ್ಲ ತಗೊಬಂದಿದ್ರು. ಅಂದ್ರೆ ಹಾಸ್ಪಿಟಲ್ ಹತ್ರನೇ ಶಾಪ್ ಇತ್ತೇನೋ ಗೊತ್ತಿಲ್ಲ ನನಗೆ. ಇದು ಮತ್ತೆ ಅವಳಿಗೆ ಟೋಪಿ, ಸಾಕ್ಸ್ ಎಲ್ಲ ತಗೊಬಂದಿದ್ರು. ಅಂದ್ರೆ ಅವ್ರಿಗೆ ಅಷ್ಟು ಐಡಿಯಾ ಬಂದಂದ್ರೆ ತಗೊಬರ್ಬೇಕು ನನ್ನ ಮಗಳಿಗೆ ಅನ್ನೋದು ಬಂದಿದೆ. ನಮ್ಗೆ ಯಾರಿಗೂ ಐಡಿಯಾನೇ ಇಲ್ಲ ಅವತ್ತು, ಯಾಕಂದ್ರೆ ನಮ್ಗೆ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ನಮ್ಗೆ ಅಷ್ಟು ಇಲ್ಲ. ಸೊ ಇವಾಗ ಇದು ಕೂಡ ಆಗಲ್ಲ ಸೈಜು, ಇದ್ದೇ ಇದ್ದೀನಿ. ಆ್ಯಂಡ್ ಇದು ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಇದು ಕೂಡ ಇವ್ರು ಅದಕ್ಕೆ ತಗೊಬಂದಿದ್ರು. ಇಷ್ಟು ಕ್ಯೂಟ್ ಆಗಿದೆ ನೋಡಿ. ಈ ಥರದ್ದೆಲ್ಲ ಇಷ್ಟ ಆಗುತ್ತೆ, ಈ ಥರ ಸಣ್ಣ ಸಣ್ಣ ಬಟ್ಟೆಗಳು. ಅದೆಷ್ಟು ಸಲ ಇಷ್ಟ ಅಂತ ಹೇಳಿದೀನಿ ನಾವು, ಗೊತ್ತಾಗ್ತಿಲ್ಲ. ಅವಾಗ ಸಿಗ್ತಾ ಇರ್ತೀವಿ ಕ್ಯೂಟ್ ಕ್ಯೂಟ್
ಒಂದ್ಸಲ ತೋರಿಸ್ತೀನಿ. ಈ ಚಟ್ನಿ ಯಾವಾಗಾರು ಹಾಕ್ಬೇಕು, ಚೆನ್ನಾಗಿದೆ ಇದು. ಅದೇ ನನಗೆ ಭಯ ಎಲಾಸ್ಟಿಕ್ ಇದೆ ಅಲ್ವಾ, ಎತ್ತಿಡ್ತೀನಿ ಈ ಥರದೆಲ್ಲ ಒಂದು ಸೈಡಲ್ಲಿ ಎತ್ತಿಟ್ಟು ಯಾವಾಗಾದ್ರೂ ಹಾಕ್ಬೇಕು. ಇದು ಕೂಡ ಅಂದ್ರೆ ನಮ್ಮ ಬಾವ ಕೊಟ್ಟು ಕಳ್ಸಿದ್ರು, ಒಂದು ಚೀಲ ತುಂಬಾ ಬಟ್ಟೆಗಳು ಕೊಟ್ಟಿದ್ರು. ಏನಕ್ಕೆ ಅಂದ್ರೆ ಯೂಸ್ ಮಾಡಿರೋ ಬಟ್ಟೆಗಳನ್ನ ಹಾಕ್ಬೇಕಲ್ವಾ ಮಕ್ಕಳಿಗೆ ಅಂತ. ಅಂಡ್ ಅಗೇನ್ ರಾಂಗರ್ಸ್ ಅಂದ್ರೆ ಇದೆಲ್ಲ ಅವ್ರ ಮಕ್ಕಳದೇನೆ. ಏನಕ್ಕೆ ಅಂದ್ರೆ ಯೂಸ್ ಮಾಡಿರೋದೇ ಹಾಕ್ಬೇಕಲ್ವಾ ಅಂತ ಕೊಟ್ಟು ಕಳ್ಸಿದ್ರು. ಇಷ್ಟ ಇದ್ರೆ ಹಾಕು, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದ್ರು. ನಂಗೆ ಈಗ ಹೊಸ ಬಟ್ಟೆಗಳನ್ನ ವಾಶ್ ಮಾಡಿ ಎಲ್ಲ ಮಾಡಿ ಇದು ಮಾಡೋಕ್ಕಿಂತ ಇದೇ ಬೆಸ್ಟ್ ಅನಿಸ್ತು. ಅಂಡ್ ತುಂಬಾ ಸಾಫ್ಟ್ ಆಗಿದೆ. ನಂಗೆ ಇದೇ ತರದ ಶಾಪಿಂಗ್ ಮಾಡ್ಬೇಕು ಅಂತ ಇತ್ತು ಅವಾಗ. ಅದೇ ನಮ್ ದುಡ್ಡು ಉಳಿಸಿದ್ದಾರೆ ಅವರು, ಥ್ಯಾಂಕ್ ಯು ಅವ್ರಿಗೆ. ಅಂದ್ರೆ ನಾವು ಅವಳಿಗೆ ಶಾಪಿಂಗೇ ಮಾಡಿಲ್ಲ, ಹೋಗ್ಲೇ ಇಲ್ಲ ಶಾಪಿಂಗ್ ಮಾಡಿದ್ರೆ ಇಲ್ಲೇ ಬಟ್ಟೆಗಳಿದ್ವಲ್ಲ, ಈಗೆಲ್ಲ ಸುಮ್ಮನೆ ವೇಸ್ಟ್ ಮಾಡ್ಬಿಟ್ಟು ದುಡ್ಡು ಅಂತ ಅನ್ಕೊಂಡಿದ್ದೀನಿ. ಸೊ ಯಾವ್ದು ಶಾಪಿಂಗ್ ಇಲ್ಲ. ಅದೇ ಅದು ಫುಲ್ ಇದೆಲ್ಲ ಹೆಸರೇ ಅಂತ ನಂಗೆ ಗೊತ್ತಾಗ್ತಾರೆ, ಹೆಸರು ತಿಳ್ಕೊಂಡು ಕೇಳ್ತೀನಿ ಯಾವಾಗಾದ್ರು. ಹೆಸರು ಗೊತ್ತಿಲ್ಲ, ಬಟ್ ಅದನ್ನ ಮಾತ್ರ ನಾನು ಆನ್ಲೈನಲ್ಲಿ ಶಾಪ್ ಮಾಡಿದ್ದು. ಅವಳಿಗೆ ನಾನು ಶಾಪ್ ಮಾಡಿದ್ರೆ ಅದೊಂದೇ. ಓಕೆ, ಇದನ್ನೆಲ್ಲ ಮಡ್ಚಿರ್ತೀನಿ ಬೇಗ ಬೇಗ. ಓ ನಿಶಾ, ಬರೀ ನಿಶಾ, ಯಾರು ಇದು ನಿಶಾ ಅಮ್ಮ? ಯಾರಮ್ಮ ಇದು? ಮುದ್ದಮ್ಮನ ಅವಳು ಗೊತ್ತಾಯ್ತಾ? ಆಯ್ತು. ಇವರೇ ನಮ್ಮಮ್ಮ. ಪಾತ್ರೆ ತೊಳಿತಾ ಇದಾರೆ. ಹಂಗೆ ಮುದ್ದೆಗೆ ಇಟ್ಟಿದ್ರು, ಇಲ್ಲಿದೆ ಮುದ್ದೆ ಇಟ್ಟಿದ್ದಾರೆ. ಸೊ ನಾನೇನು ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದೆ, ಅದಕ್ಕೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತೆ ಸಿಗ್ತೀನಿ, ಬಾಯ್. ಮುದ್ದೆ ಮತ್ತೆ ಸೊಪ್ಪು ಸಾರು ಮಾಡಿದ್ದು ನಾವು ನೈಟು. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಮಲ್ಕೊಂಡಿದ್ದಾಳೆ. ಟೈಮ್ ಇವಾಗ ಆಲ್ರೆಡಿ 11 o'clock ಆಗಿದೆ. ಯೂಶಲಿ ಇದೇ ಟೈಮಿಂಗ್ಸಿಗೆ ಮಲ್ಕೋತಾನೆ. ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎಲ್ಲರೂ. ನಂಗೆ ಗೊತ್ತು ಜಾಸ್ತಿ ಜನ ನೋಡಲ್ಲ ಅಂತ, ಯಾರಾದರೂ ಇಲ್ಲಿ ಗಂಟ ನೋಡಿದ್ರೆ ಅವ್ರಿಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ನನಗೆ ಸಪೋರ್ಟ್ ಮಾಡ್ತಾರೋ ಎಲ್ರಿಗೂ ಥ್ಯಾಂಕ್ ಯು. ಇನ್ನೊಂದು ಬ್ಲಾಗಲ್ಲಿ ಸಿಗೋಣ, ಬಾಯ್.